ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇಂಟ್ರಾಡೇಯ ಫಸ್ಟ್ ಸ್ಟಾಕ್ ಯಾವುದು ಅಂತ ಹೇಳಿದ್ರೆ ಇದು BPL ಸ್ಟಾಕ್ ಆಗಿರುತ್ತೆ. ಈ BPL ಸ್ಟಾಕ್ಸ್ ನೋಡೋದಾದ್ರೆ ಕೆಲವು ದಿನಗಳಿಂದ ಇದು ಸೈಡ್ ವೇಸ್ ಅಲ್ಲಿ ಟ್ರೇಡ್ ಆಗ್ತಾ ಇರುತ್ತೆ. ಸೊ ಅಂಡ್ ಮಲ್ಟಿಪಲ್ ಟೈಮ್ಸ್ ಈ ಸ್ಟಾಕ್ ರೆಸಿಸ್ಟೆನ್ಸ್ ನ ಫೇಸ್ ಮಾಡಿದೆ. ಇಲ್ಲಿ ನೋಡಬಹುದು 319 ನಿಯರ್ 320 ಹತ್ರ ಇದು ರೆಸಿಸ್ಟೆನ್ಸ್ ನ ಫೇಸ್ ಮಾಡ್ತಾ ಇದೆ. ಸೊ ಮಲ್ಟಿಪಲ್ ಟೈಮ್ಸ್ ಇಲ್ಲಿ ನೋಡಬಹುದು 1 2 3 4 ಫಿಫ್ತ್ ಟೈಮ್ ಇದು 320 ಪ್ಲೇಸ್ ಹತ್ರ ಇದು ಟ್ರೇಡ್ ಆಗ್ತಾ ಇದೆ. ನಾಳೆ ಏನಾದರೂ ಮಾರ್ಕೆಟ್ ಗ್ಯಾಪ್ ಅಪ್ ಆಯಿತು ಅಂತ ಹೇಳಿದ್ರೆ ನಾವು ಬೈಯಿಂಗ್ ಆಪರ್ಚುನಿಟಿಗೆ 319 ಹತ್ರ ನಾವು ವೆಯ್ಟ್ ಮಾಡಬೇಕಾಗುತ್ತೆ. ಇನ್ ಕೇಸ್ ಮಾರ್ಕೆಟ್ ಏನಾದರೂ ಗ್ಯಾಪ್ ಡೌನ್ ಅಥವಾ ಸೈಡ್ ವೇಸ್ಗೆ ಏನಾದರೂ ಓಪನ್ ಆಯಿತು ಅಂತ ಹೇಳಿದ್ರೆ ಫುಲ್ ಬ್ಯಾಕ್ ಆಗೋವರೆಗೂ ವೆಯ್ಟ್ ಮಾಡಿ 319 ಅಥವಾ 318 ಹತ್ರ ನಾವು ಶಾರ್ಟ್ ಸೆಲ್ ಮಾಡ್ಬೋದಾಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಸ್ಟಾಕ್ ನಾವು ನೋಡೋದಾದ್ರೆ ಗಣೇಶ್ ಎಕೋಸ್ಪೇರ್ ಅಂದ್ಬಿಟ್ಟು ಈ ಸ್ಟಾಕ್ 15 ಮಿನಿಟ್ಸ್ ಟೈಮ್ ಫ್ರೇಮಲ್ಲಿ ಅಬ್ಸರ್ವ್ ಮಾಡಬೇಕಂದ್ರೆ ಇದು ಅಪ್ ಟ್ರೆಂಡಿಂಗ್ ಸ್ಟಾಕ್ ಆಗಿರುತ್ತೆ. ಸೊ ಇದು ನೋಡಿ ಇಲ್ಲಿ ಕಪ್ ಆ್ಯಂಡ್ ಹ್ಯಾಂಡಲ್ ಫಾರ್ಮೇಷನ್ಗೆ ಇದು ವೆಯ್ಟ್ ಮಾಡ್ತಾ ಇದೆ. ಮಾರ್ಕೆಟ್ ಏನಾದರೂ ನಾಳೆ ಗ್ಯಾಪ್ ಅಪ್ ಆಯಿತು ಅಂತ ಹೇಳಿದ್ರೆ ನಮ್ಮ ಪೊಸಿಷನ್ ಇಲ್ಲಿ ಪ್ಲೇಸ್ ಮಾಡ್ಬೋದು. ಅಂದರೆ 1570 ಹತ್ರ ನಾವು ಪೊಸಿಷನ್ನ ತೊಗೊಳ್ಬೋದು, ಅಂದರೆ ಬೈ ಸೈಡ್ಗೆ. ಇನ್ ಕೇಸ್ ಮಾರ್ಕೆಟ್ ಏನಾದರೂ ಗ್ಯಾಪ್ ಡೌನ್ ಆಯಿತು ಅಂತ ಹೇಳಿದ್ರೆ ಶಾರ್ಟ್ ಸೆಲ್ಗೋಸ್ಕರ ನಾವು ಸೇಮ್ ಪ್ಲೇಸ್ ಅಂದರೆ 1564 ಹತ್ರ ನಾವು ಶಾರ್ಟ್ ಸೆಲ್ ಮಾಡ್ಬೋದಾಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಸ್ಟಾಕ್ ನೋಡೋದಾದರೆ HR ಮೋಟರ್. ಈ HR ಮೋಟರ್ ಈಗಾಗಲೇ ಇದು ಅಪ್ ಟ್ರೆಂಡಲ್ಲಿ ಟ್ರೇಡ್ ಆಗ್ತಾ ಇದೆ. ಸೊ ನಾವು ಇಲ್ಲಿ ನೋಡ್ಬೋದು ಇದು ಕಪ್ ಆ್ಯಂಡ್ ಹ್ಯಾಂಡಲ್ ಫಾರ್ಮೇಷನ್ ಆಲ್ರೆಡಿ ಫಾರ್ಮ್ ಆಗಿದೆ, ಬಟ್ ಇದು ಇನ್ನೂ ಈ ಚಾನಲ್ನ ಬ್ರೇಕ್ ಮಾಡಿಲ್ಲ. ಅಂದರೆ ಅದು 4965 ಚಾನಲ್ನ ಇದು ಇನ್ನೂ ಬ್ರೇಕ್ ಮಾಡಿಲ್ಲ. ಇನ್ ಕೇಸ್ ಏನಾದರೂ ಮಾರ್ಕೆಟ್ ನಾಳೆ ಏನಾದರೂ ಗ್ಯಾಪ್ ಅಪ್ ಆಯಿತು ಅಂದರೆ ಇದು ಬ್ರೇಕ್ಔಟ್ ಆಗಿರುತ್ತೆ ಅಂತ ಅರ್ಥ. ಗ್ಯಾಪ್ ಅಪ್ ಆಯಿತು ಅಂದರೆ ನಾವು ಬೈಯಿಂಗ್ ಪೊಸಿಷನ್ನ ತೊಗೊಬೇಕು. ಇನ್ ಕೇಸ್ ಮಾರ್ಕೆಟ್ ಏನಾದರೂ ಗ್ಯಾಪ್ ಡೌನ್ ಆಯಿತು ಅಂತ ಹೇಳಿದ್ರೆ ನಾವು ಸೆಲ್ಲಿಂಗ್ ಆಪರ್ಚುನಿಟಿಗೆ ನಾವು ಇಲ್ಲಿ ವೆಯ್ಟ್ ಮಾಡಬೇಕಾಗುತ್ತೆ. ಆ್ಯಂಡ್ ಸ್ಟಾಕ್ ಯಾವುದು ಅಂತ ಹೇಳಿದ್ರೆ ಅದು ಲೆಮನ್ ಟ್ರೀ ಸ್ಟಾಕ್ ಆಗಿರುತ್ತೆ. ಈ ಲೆಮನ್ ಟ್ರೀ ಸ್ಟಾಕ್ ನೋಡೋದಾದ್ರೆ ಕೆಲವು ದಿನಗಳಿಂದ ಇದು ಸೈಡ್ ಬೇಸಲ್ಲೇ ಟ್ರೇಡ್ ಆಗ್ತಾ ಇದೆ. ಸೊ 1 ಅವರ್ ಟೈಮ್ ಫ್ರೇಮಲ್ಲಿ ನಾವು ನೋಡೋದಾದ್ರೆ ಇದು ಬಿಗ್ ವಾಲ್ಯೂಮಲ್ಲಿ ಇದು ಈ ಚಾನಲ್ನ ಬ್ರೇಕ್ ಮಾಡೋಕ್ಕೆ ತುಂಬಾ ಟ್ರೈ ಮಾಡ್ತಾ ಇದೆ. ಇನ್ ಕೇಸ್ ನಾಳೆ ಏನಾದರೂ ಇದೇ ಥರ ಬಿಗ್ ವಾಲ್ಯೂಮ್ ಒಂದಿಗೆ ಈ ಚಾನಲ್ ಏನಾದರೂ ಬ್ರೇಕ್ ಮಾಡ್ತು ಅಂದರೆ ನಾವು ಬೈಯಿಂಗ್ ಪೊಸಿಷನ್ನ ನಾವಿಲ್ಲಿ ತೊಗೊಬೇಕಾಗುತ್ತೆ ನಿಯರ್ 150 ಏರಿಯಾ ಹತ್ರ. ಇನ್ ಕೇಸ್ ಮಾರ್ಕೆಟ್ ಏನಾದರೂ ಗ್ಯಾಪ್ ಡೌನ್ ಅಥವಾ ಇವತ್ತಿನ ಕ್ಲೋಸಿಂಗ್ ಹತ್ರ ಏನಾದರೂ ಮಾರ್ಕೆಟ್ ಓಪನ್ ಆಯಿತು ಅಂದರೆ ನಾವು ಶಾರ್ಟ್ ಸೆಲ್ ಮಾಡೋಕ್ಕೆ ಇಲ್ಲಿ ವೆಯ್ಟ್ ಮಾಡಬೇಕಾಗುತ್ತೆ. ಎಕ್ಸಾಕ್ಟ್ಲಿ ಅಟ್ 150 ಹತ್ರ ನಾವು ಶಾರ್ಟ್ ಸೆಲ್ ಮಾಡೋದ್ರಿಂದ ನಾವು ಇಲ್ಲಿ ಪ್ರಾಫಿಟ್ನ ಬುಕ್ ಮಾಡ್ಕೊಬೋದಾಗಿರುತ್ತೆ. ಸೊ ಥ್ಯಾಂಕ್ ಯು ವೆರಿ ಮಚ್ ಗೈಸ್.